ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ BJP MLC ಆದ ಮಾಜಿ ಸಚಿವರಾದಂಥ CT ರವಿಯವರು ಸದನದಲ್ಲಿ ಅವ್ಯಾಚ ಶಬ್ದದಿಂದ ನಿಂದಿಸಿದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿಯವರಿಗೆ ದೂರು ನೀಡಿದರು. ಇದಕ್ಕೆ ರೂಲಿಂಗ್ ನೀಡಿದಂಥ ಸಭಾಪತಿಯವರು ಇವರ ಮೇಲೆ ಮೊಕದ್ದಮೆ ಹೂಡಲು ಆದೇಶಿಸಿದರು. ತದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರು. ಈ ದೂರಿನ ಮೇಲೆ ಮಾಜಿ ಸಚಿವ ಹಾಗೂ ಶಾಸಕರಾದಂಥ CT ರವಿಯವರನ್ನು ಪೊಲೀಸರು ನಿನ್ನೆ ಸಂಜೆ ಅರೆಸ್ಟ್ ಮಾಡಲಾಯಿತು. ನಿನ್ನೆ ಸಂಜೆ ಅರೆಸ್ಟ್ ಮಾಡಿ ಅವರನ್ನು ಯಾವುದೇ ಠಾಣೆಯಲ್ಲಿ ಇಡದೆ ಇಡೀ ರಾತ್ರಿ ಜೀಪ್ನಲ್ಲಿ ಇಟ್ಕೊಂಡು 3 ಜಿಲ್ಲೆಗಳು ಸುತ್ತಿದಾರಂಥ CT ರವಿಯವರ ಆಪಾದನೆ. ಇದಾದ ನಂತರ ಇವತ್ತು ಬೆಳಗ್ಗೆ ಅವರಿಗೆ ತಲೆಗೆ ಬ್ಯಾಂಡೇಜನ್ನು ಕಟ್ಟಿ ಇರುವಂಥ ವೇಷದಲ್ಲಿ ಅವರನ್ನು ಬೆಳಗಾವಿಯ ಕೋರ್ಟ್ಗೆ ಹಾಜರುಪಡಿಸಲು ಕರ್ಕೊಂಬಂದರು. ಈ ಸಮಯದಲ್ಲಿ ಶಾಸಕ ಹಾಗೂ BJP ರಾಜ್ಯಾಧ್ಯಕ್ಷರ ಅವರನ್ನು ಭೇಟಿ ಮಾಡಿ ಕೋರ್ಟ್ನ ಆವರಣದಲ್ಲಿ ಮಾತನಾಡಿಸಿದ್ರು. ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸಿದ್ರು. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಭೇಟಿ ನಂತರ ಮಾಜಿ ಸಚಿವ ಹಾಗೂ ಶಾಸಕ CT ರವಿಯವರನ್ನು ಪೊಲೀಸರು ಕೋರ್ಟ್ನೊಳಗೆ ಕರ್ಕೊಂಡೋಗಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಈಗ ಕೋರ್ಟ್ನ ಕೇಸ್ ನಡೀತಿದ್ದು, ವಿಚಾರಣೆ ನಡೀತಿದ್ದು, ಏನು ತೀರ್ಪು ನೀಡ್ತಾರೆ ಅನ್ನೋದು ಕಾದು ನೋಡಲಾಗುತ್ತದೆ.